ಕಾಂಗ್ರೆಸ್ ಲೆಟರ್ ಹೆಡ್ ನಲ್ಲಿ ಸ್ಪೀಕರ್ ಹೆಸರು ಪ್ರಸ್ತಾಪ ಆಗಿರುವುದಕ್ಕೆ ಈ ವಿಚಾರದಲ್ಲಿ ಅನಗತ್ಯ ಚರ್ಚೆ ನಡೀತಾ ಇದೆ. ಇದು ಸದನದಲ್ಲಿ ಚರ್ಚಿಸಬೇಕಾದ ವಿಚಾರ. ರಿಪಬ್ಲಿಕ್ ಕನ್ನಡಕ್ಕೆ ಎಂಎಲ್ಸಿ ಸಲೀಂ ಅಹಮದ್ ಹೇಳಿಕೆ ಕೊಟ್ಟಿದ್ದಾರೆ. ನಾನು ರಾಜಕೀಯ ವಿಚಾರದ ಬಗ್ಗೆ ಚರ್ಚೆ ಮಾಡಲ್ಲ, ಹೊರಟಿ ರಾಜೀನಾಮೆ ವಿಚಾರದ ಬಗ್ಗೆ ಮಾತಾಡಲ್ಲ. ರಿಪಬ್ಲಿಕ್ ಕನ್ನಡಕ್ಕೆ ಸಭಾಪತಿ ಅಭ್ಯರ್ಥಿ ಸಲೀಂ ಅಹಮದ್ ಅವರು ಹೇಳಿಕೆ ನೀಡಿದ್ದಾರೆ. ನಿಯೋಜಿತ ಸಭಾಪತಿಯಾಗಿರ್ತಕ್ಕಂತಹ ಸಲೀಂ ಅಹಮದ್ ಅವರು ಇದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಸರ್, ಒಂದ್ ಕಡೆ ಸಭಾಪತಿ ಸ್ಥಾನ ಬಿಟ್ಕೊಡ್ಬೇಕಾಗಿತ್ತು, ಹೊರಟ್ಟಿ ಅವರು ಬಿಟ್ಕೊಡುವಂತ ಪರಿಸ್ಥಿತಿಯಲ್ಲಿ ಇಲ್ಲ. ಬಹಳ ಪ್ರಮುಖವಾಗಿ ನಾನು ರಾಜೀನಾಮೆ ಕೊಡಲ್ಲ ಅನ್ನುವಂತ ಮಾತನ್ನು ಹೇಳಿದ್ದಾರೆ. ಕಾಂಗ್ರೆಸ್ ಪಕ್ಷ ಯಾವ ನಿಲುವನ್ನು ತೆಗೆದುಕೊಳ್ಳುತ್ತೆ ಮುಂದೆ? ಕಾಂಗ್ರೆಸ್ ಪಕ್ಷದ ವರಿಷ್ಠರು ಎಐಸಿಸಿ ಅವರು ನನ್ನನ್ನ ವಿಧಾನ ಪರಿಷತ್ತಿನ ಸಭಾಪತಿ ಅಭ್ಯರ್ಥಿಯಾಗಿ ಮುಖ್ಯಮಂತ್ರಿಗಳಿಗೆ ಒಂದು ಪತ್ರ ಬರೆದಿದ್ದಾರೆ. ಅದರಲ್ಲಿ ಆ ಕ್ಯಾಬಿನೆಟ್ ನೋಟ್ ಅಲ್ಲಿ ಕ್ಯಾಬಿನೆಟ್ ಅಂದ್ರೆ ಅವ್ರಿಗೆ ಮುಖ್ಯಮಂತ್ರಿಗಳಿಗೆ ಕಳಿಸಿರುವಂತಹ ಒಂದು ಪತ್ರ, ಅದು ಸರ್ಕ್ಯುಲೇಷನ್ಗೆ ಅಲ್ಲ, ಅದು ಅಥವಾ ಮೀಡಿಯಾಗೂ ಕೂಡ ಬಂದಿಲ್ಲ. ಅದು ಅದರಲ್ಲಿ ನನ್ನ ಸಭಾಪತಿಯಾಗಿ ಅಭ್ಯರ್ಥಿಯಾಗಿ GS ಪಾಟೀಲ್ ಅವರಿಗೆ ನಮ್ಮ ವಿಧಾನಸಭೆ ಅಭ್ಯರ್ಥಿಯಾಗಿ ನನ್ನ ಮಾಡಿದ್ರು. ಸೊ ಅಲ್ಲಿಂದ ಅದು ನಮ್ಮ ಪಕ್ಷದ ತೀರ್ಮಾನ. ಅಂತಿಮವಾಗಿ ಅದು ಹೌಸಲ್ಲೇ ಆಗಬೇಕು, ಆಗತ್ತಂತ ವಿಶ್ವಾಸ ಇದೆ. ಇಲ್ಲಿ ಯಾವ ರಾಜಕಾರಣ ಮಾಡಕ್ಕೆ ನಾನು ಮಾತಾಡಕ್ಕೆ ರೆಡಿ ಇಲ್ಲ. ಯಾಕಂತ ಹೇಳಿದ್ರೆ ಈಗ ನನಗೆ ಸಂವಿಧಾನ ಹುದ್ದೆಯಾಗಿ ಸಭಾಪತಿಯಾಗಿ ಅವಕಾಶ ಕೊಟ್ಟಿದ್ದಾರೆ. ಅದಕ್ಕೆ ಸನ್ಮಾನ್ಯ ನಮ್ಮ ಕಾಂಗ್ರೆಸ್ ಅಧ್ಯಕ್ಷರಾದ ಸನ್ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ, ಸನ್ಮಾನ್ಯ ರಾಹುಲ್ ಗಾಂಧಿ ಅವರಿಗೆ, KC ವೇಣುಗೋಪಾಲ್ ಅವರಿಗೆ, ಸುರ್ಜೇವಾಲಾ ಅವರಿಗೆ, ಮುಖ್ಯಮಂತ್ರಿಗಳ ಸನ್ಮಾನ್ಯ DK ಶಿವಕುಮಾರ್ ಅವರಿಗೆ, ಸನ್ಮಾನ್ಯ ಸಿದ್ದರಾಮಯ್ಯ ಅವರಿಗೆ, ಹರಿಪ್ರಸಾದ್ ಅವರಿಗೆ ನಾನು ಧನ್ಯವಾದಗಳನ್ನು ಅರ್ಪಣೆ ಮಾಡ್ತೇನೆ. ನಾನು ಈ ವಿಚಾರದಲ್ಲಿ ಅದು ನನ್ನ ಧೋರಣೆ ಅಂತ ಪಕ್ಷಾತೀತವಾಗಿ ಏನ್ ನನ್ನ ಮೇಲೆ ಜವಾಬ್ದಾರಿ ಕೊಟ್ಟಿದ್ದಾರೆ ಆ ಜವಾಬ್ದಾರಿ ಪ್ರಾಮಾಣಿಕವಾಗಿ ನಾನು ವಹಿಸ್ತೇನೆ ಅಂತ ಹೇಳ್ತಾ ಹೇಳಬಲ್ಲ. ಸರ್, ಬಹಳ ಪ್ರಮುಖವಾಗಿ ಹೊರಟ್ಟಿಯವರು ಹಿರಿಯರು, ಅವರು ರಾಜೀನಾಮೆ ಕೊಟ್ಟು ಅನುಕೂಲವನ್ನ ಮಾಡಿಕೊಡ್ಬೇಕಾಗಿತ್ತು. ನಾನು ರಾಜೀನಾಮೆ ಕೊಡಲ್ಲ, ಅವಿಶ್ವಾಸ ನಿರ್ಣಯ ಮಂಡಿಸಲಿ ಅನ್ನುವಂತ ಪ್ರಶ್ನೆಯನ್ನು ಮುಂದಿಟ್ಟಿದ್ದಾರೆ. ಈಗಾಗಲೇ KPCC ಅಧ್ಯಕ್ಷರನ್ನು ಭೇಟಿ ಮಾಡಿದ್ರಿ, ಯಾವ ಚರ್ಚೆ ಆಯಿತು ಅಂತ? ಇವತ್ತು ಅವರಿಗೆ ಧನ್ಯವಾದ ಮಾಡಕ್ಕೆ ನಾನು ಬಂದಿದೆ. ಹೊರಟಿರೋ ಯಾವುದೇ ಹೇಳಿಕೆಗೂ ನನ್ನ ಯಾವ ಪ್ರತಿಕ್ರಿಯೆ ಇಲ್ಲ. ಸರ್, ಹಾಗಿದ್ರೆ ನೀವು ಅವಿಶ್ವಾಸ ನಿರ್ಣಯ ಮಂಡಳಿಯನ್ನ ಮಂಡಿಸ್ತೀರಿ ಅಂತ? ನನ್ನ ಯಾವ ಪ್ರತಿಕ್ರಿಯೆಯೂ ಕೂಡ ಇಲ್ಲ, ಅದು ಪಕ್ಷ ತೀರ್ಮಾನ ಮಾಡುತ್ತೆ. ಇದಿಷ್ಟು ಸಲೀಂ ಅಹಮದ್ ಅವರ ಮಾತು. ಕ್ಯಾಮರಾಮನ್ ಮಂಜುರಾಜ್ ಜೊತೆ ಬಸವರಾಜ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.